ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನೊಂದು ಚಿಕ್ಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮದುವೆಯಾಗದೆ ತಾಯಿಯಾದವಳು. ಕಥೆಯನ್ನು ಕೇಳಿ. ಕೊನೆಯಲ್ಲಿ ಕಥೆಯ ಬಗ್ಗೆ ನಿಮಗೆ ಏನು ಅನಿಸಿತು ಎನ್ನುವುದನ್ನು ತಿಳಿಸುವುದು ಮರೆಯಬೇಡಿ, ಆಯ್ತಾ? ಒಡಲ ಮೇಲೆ ಕೈ ಇರಿಸಿದವಳ ಕಣ್ಣಿನಿಂದ ನೀರು ಒಂದೇ ಸಮ ಇಳಿಯುತ್ತಿದ್ದವು. ಅವಳಿಗೆ ತನ್ನ ಒಡಲಲ್ಲಿ ತನ್ನದೇ ಅಂಶ ಮೂಡುತ್ತಿದೆ ಎಂದು ತಿಳಿದದ್ದೇ 1 ವಾರದ ಹಿಂದೆ. ಮದುವೆಯಾದ ಮೇಲೆ ತಾಯಿಯಾಗುತ್ತಿದ್ದೇನೆ ಎಂದು ತಿಳಿದಿದ್ದರೆ ಸಂಭ್ರಮ ಪಡುತ್ತಿದ್ದಳು. ಆದ್ರೆ ಅವಳಿಗಿನ್ನೂ ಮದುವೆಯೇ ಆಗಿಲ್ಲ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಅದೆಷ್ಟು ಆಸೆ ಕನಸುಗಳನ್ನು ಹೊತ್ತಿದ್ದವಳು ಅವಳು. ಹೆಗಲಿನಲ್ಲಿ ಪುಸ್ತಕಗಳ ಜೊತೆಗೆ ಆಸೆ ಕನಸುಗಳನ್ನು ಹೊತ್ತಿದ್ದವಳು ಈಗ ಒಡಲಲ್ಲಿ ಮಗುವನ್ನು ಹೊತ್ತು ನಿಂತಿದ್ದಾಳೆ. ನಾನು ಮಾಡಿದ ಒಂದು ತಪ್ಪಿಗೆ ನನಗೆ ಇಷ್ಟು ದೊಡ್ಡ ಶಿಕ್ಷೆಯೇ ಎಂದವಳ ಕಣ್ಣಿನಿಂದ ನೀರು ಇಳಿದವು. ವಾರದಿಂದ ಕೋಣೆಯ ಬಾಗಿಲು ಮುಚ್ಚಿ ಆ 4 ಗೋಡೆಗಳ ಮಧ್ಯೆ ಜೀವಿಸುತ್ತಿದ್ದಾಳೆ. ಈಗಲೂ ಆ ಕೋಣೆ ಅವಳಿಗೆ ಬಂದಿಖಾನೆ ಎನ್ನುವಂತೆ ಭಾಸವಾಗುತ್ತಿದೆ. ಹಿಂದೊಮ್ಮೆ ನಗುತ್ತಿದ್ದ ಆ ಮುಖದಲ್ಲಿ ಈಗ ನಗುವಿನ ಲವಲೇಶವೂ ಇಲ್ಲ. ಮನೆಯವರು ಬಂದು ಮಾತನಾಡಿದರೆ ಅವರಿಗೆ ಮುಖ ತೋರಿಸಲಾಗದೆ ಅನಾರೋಗ್ಯದ ನೆಪ ಹೇಳಿ ಬಚ್ಚಿಟ್ಟುಕೊಂಡಂತೆ ಬದುಕುತ್ತಿದ್ದಾಳೆ. ಅಷ್ಟಕ್ಕೂ ಈಗ ಅವಳಿಗೆ ತನ್ನವರೆಂದು ಇರುವುದು ಅಣ್ಣ ಅತ್ತಿಗೆ ಇಬ್ಬರೇ. ಆಗಾಗ ಒಡಲನ್ನು ಸವರುತ್ತಾ ನನ್ನ ಜೀವನ ಇಲ್ಲಿ ಮುಗಿದು ಹೋಯಿತೆ ಎಂದು ತನ್ನನ್ನೇ ಪ್ರಶ್ನೆ ಮಾಡಿಕೊಳ್ಳುತ್ತಾಳೆ. ಎಷ್ಟೇ ಪ್ರಶ್ನೆ ಕೇಳಿದರೂ ಉತ್ತರ ಸಿಗದೆ ಕಣ್ಣೀರು ಮಾತ್ರ ಕೆನ್ನೆಗಳ ಮೇಲೆಯೇ ಜಾರುತ್ತಲೇ ಇವೆ. ಹೊಟ್ಟೆಯ ಮೇಲೆ ಕೈ ಇಟ್ಟು ಕುಳಿತಾಗ ಅಲ್ಲಿ ಬೆಳೆಯುತ್ತಿರುವ ಜೀವದ ನೆನಪು ಅವಳ ಹೃದಯವನ್ನು ಮತ್ತಷ್ಟು ಭಾರವಾಗುವಂತೆ ಮಾಡುತ್ತಿದೆ. ಇನ್ನು ಕಣ್ಣೇ ಬಿಡದ ಕಂದನನ್ನು ಕರಗಿಸಬೇಕೆಂಬ ಯೋಚನೆ ಮಾಡಿದರೆ ಅವಳ ಜೀವವೇ ಹೋದಷ್ಟು ನೋವಾಗುತ್ತಿದೆ ಅವಳಿಗೆ. ತಪ್ಪು ಮಾಡಿರುವುದು ನಾನು, ನನ್ನ ಕಂದನಿಗೇಕೆ ಶಿಕ್ಷೆ? ಇಲ್ಲ, ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಕಂದ. ಆದ್ರೆ ನಿನ್ನನ್ನು ಈ ಜಗತ್ತಿಗೆ ಹೇಗೆ ಪರಿಚಯಿಸಲಿ? ನಿನ್ನ ತಂದೆ ಯಾರು ಎಂದರೆ ಏನು ಹೇಳಲಿ ಎಂದು ಅವಳು ತನ್ನ ಒಡಲೊಳಗಿನ ಮಗುವಿನ ಜೊತೆ ಮಾತನಾಡುತ್ತಾ ಅಳುತ್ತಲೇ ಇದ್ದಾಳೆ. ತಂದೆ ಯಾರು ಎಂದು ಹೇಳದೆ ಮಗುವನ್ನು ಹಡೆದು ಹೊರ ಜಗತ್ತನ್ನು ಎದುರಿಸುವ ಧೈರ್ಯ ಅವಳಿಗೆ ಇಲ್ಲ. ಜಗತ್ತಿರಲಿ, ಮನೆಯವರು. ಅವಳ ಈ ಸ್ಥಿತಿಗೆ ಕಾರಣವಾದವನು ಮಾತ್ರ ಖುಷಿಯಲ್ಲಿ ಇನ್ನೊಂದು ಮದುವೆಯಾಗುತ್ತಿದ್ದಾನೆ. ಅದೆಷ್ಟು ಸುಲಭವಾಗಿ ಮಗು ತೆಗೆಸು ಎಂದು ಹೇಳಿದೆ ವಿವಾನ್. ನಿನ್ನ ಅಂಶವನ್ನು ತೆಗೆಸು ಎಂದು ಹೇಳುವುದು ನಿನಗೆ ಸುಲಭವಾಗಿರಬಹುದು, ಆದ್ರೆ ನನ್ನ ಕರುಳ ಬಳ್ಳಿಯನ್ನು ಕತ್ತರಿಸುವುದು ನನಗೆ ಸುಲಭ ಅಲ್ಲ. ಗಂಡು ಹೆಣ್ಣು ಇಬ್ಬರಿಗೂ ಅದೆಷ್ಟು ವ್ಯತ್ಯಾಸ ಇದೆ ನೋಡಿದೆಯಾ? ಮಗು ನನ್ನ ಹೊಟ್ಟೆಯಲ್ಲಿ ಮೂಡುತ್ತಿರುವುದಕ್ಕೆ ಇಬ್ಬರೂ ಕಾರಣ. ಆದರೆ ನೀನು ಮಾತ್ರ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಖುಷಿಯಾಗಿ ಇನ್ನೊಂದು ಮದುವೆಯಾಗುತ್ತಿದ್ದೀಯ. ಹೆಣ್ಣಿಗಷ್ಟೇ ನೋವು, ಹೆಣ್ಣಿನ ಜೊತೆ ಮಲಗಿದ ನಿನಗೆ ನೋವೇ ಇಲ್ಲ. ನೋವು ಬೇಡ, ಕನಿಷ್ಠ ಪಕ್ಷ ತಪ್ಪು ಮಾಡಿದ್ದೇನೆ ಎನ್ನುವ ಪಶ್ಚಾತ್ತಾಪ ಕೂಡ ನಿನ್ನಲ್ಲಿ ಇಲ್ಲ. ಅದಕ್ಕೆ ಅಲ್ವಾ ಸುಲಭವಾಗಿ ಮಗುವನ್ನು ತೆಗೆಸಿಬಿಡು ಎಂದು ಹೇಳಿದ್ದು ಎಂದು ಹೇಳುತ್ತಲೇ ಗೋಳಿಡುತ್ತಿದ್ದಳು ಆ ಹೆಣ್ಣು. ಮದುವೆಗೂ ಮೊದಲೇ ತಾಯಿಯಾಗುತ್ತಿರುವ ಹೆಣ್ಣು ವಂಶಿ. ಈಗ ಕೊನೆಯ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ. ಅವಳ ತಾಯಿಗೆ ಇಬ್ಬರು ಮಕ್ಕಳು, ಅವಳು ಮತ್ತೆ ಅವಳಣ್ಣ ಹರೀಶ್ ಅವಳಿಗಿಂತ 5 ವರ್ಷ ದೊಡ್ಡವನು. 4 ಜನರ ಸುಂದರ ಕುಟುಂಬ. ಅದು ತುಂಬಾ ಖುಷಿಯಾಗಿದ್ದಂತಹ ಕುಟುಂಬ. ವಂಶಿಯ ತಂದೆ ಸರ್ಕಾರಿ ನೌಕರರಾಗಿದ್ದರಿಂದ ಆರ್ಥಿಕವಾಗಿ ಸಬಲರಾಗಿದ್ದಂತಹ ಕುಟುಂಬ. ವಂಶಿಯ ಅಣ್ಣ ಕೂಡ ಸಿವಿಲ್ ಇಂಜಿನಿಯರ್ ಮುಗಿಸಿ ನಂತರ ಒಂದು ಕಂಪನಿಯಲ್ಲಿ ಒಳ್ಳೆಯ ಸಂಬಳ ಬರುವಂತಹ ಕೆಲಸ ಕೂಡ ಸಿಕ್ಕಿತು. ವಂಶಿ ಮೊದಲ ವರ್ಷದ ಇಂಜಿನಿಯರ್ ಓದುವಾಗಲೇ ಅವಳ ತಂದೆ ತಾಯಿ ಅಣ್ಣ ಮೂವರು ಮದುವೆ ಮಾಡುವ ನಿರ್ಧಾರ ಮಾಡಿದರೆ ವಂಶಿ ತನ್ನ ಓದು ಮುಗಿಯುವವರೆಗೂ ಮದುವೆ ಆಗುವುದಿಲ್ಲ ಎಂದು ನಿರಾಕರಿಸಿದಳು. ಹಾಗಾಗಿ ಅವಳ ತಂದೆ ತಾಯಿ ಮಗಳ ಮದುವೆ ನಿಧಾನವಾಗಿ ಮಾಡಿದರಾಯಿತು ಎಂದು ಯೋಚಿಸಿ ಮಗನ ಮದುವೆ ಮಾಡಿದರು. ಸೊಸೆ ಕೂಡ ಒಳ್ಳೆಯವಳೆ. ಆಗಲೇ ವಂಶಿಗೆ ತನ್ನ ಮನೆಯ ಕಣ್ಣಳತೆಯ ದೂರದ ಮನೆಯಲ್ಲಿದ್ದ ವಿವಾನ್ ಮೇಲೆ ಪ್ರೇಮಾಂಕುರವಾಗಿದ್ದು. ಅವನು ವಂಶಿಗಿಂತ 3 ವರ್ಷ ದೊಡ್ಡವನು. ಈಗಾಗಲೇ MBA ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾನೆ. ಎಲ್ಲರೂ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಜ್ವಾಲಾಮುಖಿಯೊಂದು ಬಂದು ಅಪ್ಪಳಿಸಿತು. ವಂಶಿಯ ತಂದೆ ಹೃದಯಾಘಾತಕ್ಕೆ ಬಲಿಯಾಗಿ ಹಸುನೀಗಿದರು. ಅವರು ಹೋದ ವರ್ಷಕ್ಕೆ ಅವಳ ತಾಯಿ ಕೂಡ ಅದೇ ಕೊರಗಿನಲ್ಲಿ ತಮ್ಮ ಪ್ರಾಣ ಬಿಟ್ಟರು. ಅದಾದ ನಂತರ ಅವಳ ಅಣ್ಣ ಅತ್ತಿಗೆಯೇ ಎಲ್ಲವೂ ಆದರು. ಹೀಗಿರುವಾಗ ವಿವಾನ್ ಮೇಲಿನ ವಂಶಿಯ ಪ್ರೀತಿ ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು.
ಅವಳು ಕಾಲೇಜಿಗೆ ಹೋಗುವಾಗ ಮನೆಯವರಿಗೆ ಗೊತ್ತಾಗದ ಹಾಗೆ ಸ್ವಲ್ಪ ದೂರ ನಡೆದು ಹೋಗಿ ವಿವಾನ್ ಜೊತೆ ಹೋಗುತ್ತಿದ್ದಳು. ಅವಳನ್ನು ಕಾಲೇಜಿಗೆ ಬಿಟ್ಟು ತಾನು ಕೆಲಸಕ್ಕೆ ಹೋಗುವುದು ವಿವಾನಿನ ಪ್ರತಿದಿನದ ಕಾಯಕ. ಇಬ್ಬರು ಕೈ ಹಿಡಿದು ಹಾಕಿದ ಹೆಜ್ಜೆಗಳೆಷ್ಟು, ಕಟ್ಟಿದ ಕನಸುಗಳೆಷ್ಟು, ಬಿತ್ತಿದ ಭಾವಗಳೆಷ್ಟು. ವಂಶಿಯಂತೂ ತನ್ನ ಮುಂದಿನ ಜೀವನದ ಬಗ್ಗೆ ಸಾವಿರಾರು ಆಸೆ ಕನಸುಗಳನ್ನು ಕಟ್ಟಿದಳು. ಯಾರ ಮೇಲೂ ಮೂಡದ ಒಲವು ವಿವಾದ್ ಮೇಲೆ ಮೂಡಿ ತನಗಿಂತಲೂ ಹೆಚ್ಚಾಗಿ ಅವನನ್ನು ನಂಬಿದಳು. ಅದಾಗಲೇ ಒಬ್ಬರಿಲ್ಲ ಎಂದರೆ ಇನ್ನೊಬ್ಬರು ಬದುಕುವುದಿಲ್ಲ ಎನ್ನುವ ಹಂತದಲ್ಲಿತ್ತು ಅವರ ಪ್ರೀತಿ. ಎರಡು ದೇಹ ಒಂದೇ ಜೀವ ಎನ್ನುವಂತೆ ಪ್ರೀತಿಸುತ್ತಿದ್ದರು. ಇತ್ತ ಅವಳ ಅಣ್ಣ ವಂಶಿಗೆ ಮದುವೆ ಮಾಡಬೇಕು ಎಂದು ಒಳ್ಳೆಯ ಕಡೆ ಸಂಬಂಧವನ್ನು ಹುಡುಕಲು ಶುರು ಮಾಡಿದ. ತನಗೆ ಈಗಲೇ ಮದುವೆ ಬೇಡ, ಓದು ಮುಗಿದು ಬಿಡಲಿ ಎಂದು ಮದುವೆಯನ್ನು ಮುಂದೂಡುತ್ತಲೇ ಬಂದಳು ವಂಶಿ. ಅದೇನೋ ಹುಡುಗಿಗೆ ತನ್ನ ಪ್ರೀತಿಯನ್ನು ತನ್ನ ಅಣ್ಣನ ಬಳಿ ಹೇಳಲು ಭಯ. ಅವನು ನಿರಾಕರಿಸಿ ಬಿಟ್ಟರೆ ಓದು ಮುಗಿದ ಮೇಲೆ ಹೇಳೋಣ ಎಂದುಕೊಂಡು ಸುಮ್ಮನಿದ್ದಳು. ಹೀಗೆ ಒಮ್ಮೆ ಅವಳ ಅಣ್ಣ ಅತ್ತಿಗೆ ಇಬ್ಬರು ಅತ್ತಿಗೆಯ ತವರಿಗೆಂದು ಹೋಗಿದ್ದರು. ಅವಳ ಅತ್ತಿಗೆ ವಂಶಿಯನ್ನು ಬಾ ಎಂದು ಬಲವಂತ ಮಾಡಿದರೆ ತಾನು ಓದಿಕೊಳ್ಳಬೇಕು, ನೀವು ಹೋಗಿ ಬನ್ನಿ ಎಂದು ಒಬ್ಬಳೇ ಮನೆಯಲ್ಲಿ ಉಳಿದಳು. ಅದನ್ನು ತಿಳಿದ ವಿವಾನ್ ಅಂದು ರಾತ್ರಿ ಅವಳ ಮನೆಗೆ ಬಂದಿದ್ದನು. ರಾತ್ರಿಯ ಸಮಯ, ಮನೆಯಲ್ಲಿ ಇಬ್ಬರೇ ಇದ್ದಾರೆ. ಕೆಲ ಸಮಯ ಇಬ್ಬರು ತಮ್ಮ ತಮ್ಮ ಮುಂದಿನ ಜೀವನದ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು. ನಂತರ ಅವರ ಮಾತುಗಳು ಬೇರೆಯದ್ದೇ ದಿಕ್ಕಿನಲ್ಲಿ ಸಾಗಿದವು. ಇಷ್ಟರವರೆಗೂ ಇದ್ದ ಇಬ್ಬರ ಕಣ್ಣುಗಳ ನೋಟಗಳು ಬೇರೆಯಾದವು. ವಂಶಿ ಅವನನ್ನು 3 ವರ್ಷದಿಂದ ಪ್ರೀತಿಸಿದ್ದರೂ ಕೂಡ ಅವನಿಂದ ಒಂದು ಅಂತರ ಕಾಯ್ದುಕೊಂಡಿದ್ದಳು. ಅವಳ ಕೆನ್ನೆಗೆ ಚುಂಬಿಸಿದರೆ ಅದನ್ನೇ ವಿರೋಧಿಸುವ ಹುಡುಗಿ ಇಂದು ಇಬ್ಬರು ಮಾತುಗಳನ್ನು ಮರೆತು ಮೌನವಾಗಿ ಮನಸ್ಸು ಮಾತ್ರ ಮಾತನಾಡುವಂತಿತ್ತು. ತಣ್ಣನೆಯ ವಾತಾವರಣ, ಇಡೀ ಮನೆಗೆ ನಿಶ್ಶಬ್ದವಾಗಿತ್ತು. ಯೌವನದ ಮುಂಬಾಗಿಲಿನಲ್ಲಿ ನಿಂತಿದ್ದ ಪ್ರೇಮಿಗಳು ಇಂದು ತಮ್ಮ ಎಲ್ಲೆಯನ್ನು ಮೀರಿಬಿಟ್ಟರು. ಇಬ್ಬರ ಕೈಗಳು ಬಂದಿಯಾದವು. ಇಬ್ಬರ ಹೃದಯ ತಾಳ ತಪ್ಪಿತು. ಇಬ್ಬರು ವಿರಹದಲ್ಲಿದ್ದ ಪ್ರೇಮಿಗಳು ಅದಾಗಲೇ ಪ್ರಣಯಕ್ಕೆ ಮುನ್ನುಡಿ ಬರೆದಾಗಿತ್ತು. ಇಬ್ಬರ ಅರಿವೆಗಳು ದೂರಾದವು. ಭಾವನೆಗಳನ್ನು ಹತ್ತಿಕ್ಕಲಾಗದೆ ಆವೇಶಕ್ಕೆ ಒಳಗಾಗಿ ಮದುವೆಗೂ ಮೊದಲೇ ಇಬ್ಬರು ಒಂದಾದರು. ಆ ಕ್ಷಣಕ್ಕೆ ತಾವು ಮಾಡುತ್ತಿರುವುದು ತಪ್ಪು, ಇದರಿಂದ ಮುಂದೆ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಎನ್ನುವ ಯಾವ ಆಲೋಚನೆ ಅವರ ಮನದಲ್ಲಿ ಮೂಡಲಿಲ್ಲ. ಇವನು ನನ್ನವನು, ಮುಂದೆ ನಾವಿಬ್ಬರು ಮದುವೆಯಾಗುವವರು ಎನ್ನುವ ನಂಬಿಕೆಯ ಮೇಲೆ ತನ್ನ ಸರ್ವಸ್ವವನ್ನೇ ಅವನಿಗೆ ಅರ್ಪಿಸಿದಳು ವಂಶಿ. ತುಂಬಾ ಸಮಯದ ನಂತರ ವಂಶಿಗೆ ಎಚ್ಚರವಾಯಿತು. ಅವಳು ವಿವಾನ್ ಎದೆಯ ಮೇಲೆ ತಲೆ ಇರಿಸಿ ಮಲಗಿರುವುದು ಅರಿವಾದಾಗ ದಿಗ್ಗನೆದ್ದು ಕುಳಿತವಳಿಗೆ ವಾಸ್ತವದ ಅರಿವಾಯಿತು. ಮೈ ಮೇಲೆ ಅರಿವೇ ಇಲ್ಲದಿರುವುದನ್ನು ಕಂಡು ರಗ್ಗು ಸುತ್ತಿ ಕುಳಿತವಳ ದುಃಖ ಹೆಚ್ಚಾಗಿತ್ತು. ಅವಳು ದುಃಖ ಪಡುತ್ತಿರುವ ಸದ್ದಿಗೆ ವಿವಾನ್ ಕೂಡ ಎಚ್ಚರವಾದನು. ಕ್ಷಣಕಾಲ ಮೈಮರೆತಿದ್ದಕ್ಕೆ ವಂಶಿಗೆ ಅವಳ ಮೇಲೆ ಅವಳಿಗೆ ಅಸಹ್ಯ ಎನಿಸಿತು. ಹೃದಯ ಬಿರಿಯುವಂತೆ ಜೋರಾಗಿ ಅಳುತ್ತಲಿದ್ದಳು. ವಿವಾನ್ ಅವಳನ್ನು ಎಷ್ಟೇ ಸಮಾಧಾನ ಮಾಡಲು ನೋಡಿದರೂ ಕೂಡ ಅವಳು ಸಮಾಧಾನವಾಗುತ್ತಿಲ್ಲ. ಮದುವೆಗೂ ಮೊದಲೇ ಇದೆಲ್ಲ ಬೇಡವಾಗಿತ್ತು ಎಂದು ಗೋಳಿಟ್ಟಳು. ಅವಳ ದುಃಖವನ್ನು ನೋಡಲಾಗದೆ ವಂಶಿಯ ಕೈ ಹಿಡಿದು, ವಂಶಿ ಕೂಲ್, ಯಾಕೆ ಹೀಗೆ ಅಳ್ತಿದೀಯ? ಏನೂ ಆಗಿಲ್ಲ, ನಾವಿಬ್ಬರು ಮದುವೆಯಾಗುವವರು, ನೀನ್ ಯಾಕೆ ಇಷ್ಟು ಹೆದರುತ್ತಿದ್ದೀಯ? ನಾನು ನಿನಗೆ ಮೋಸ ಮಾಡುತ್ತೇನೆ ಎನ್ನುವ ಹಾಗೆ ಅಳುತ್ತಿದ್ದೀಯಲ್ಲ. ಇಲ್ಲ, ಇನ್ನು ತಡ ಮಾಡುವುದಿಲ್ಲ, ಆದಷ್ಟು ಬೇಗ ಮನೆಯವರಿಗೆ ವಿಷಯ ತಿಳಿಸುತ್ತೇನೆ, ನಾವಿಬ್ಬರು ಮದುವೆಯಾಗೋಣ ಎನ್ನುವ ಭರವಸೆಯನ್ನು ಕೊಟ್ಟಿದ್ದನು. ಹಳೆಯ ನೆನಪುಗಳಿಂದ ವಾಸ್ತವಕ್ಕೆ ಮರಳಿದವಳು ಆವತ್ತು ನನ್ನ ಕೈ ಹಿಡಿದು ನಾನು ನಿನ್ನನ್ನು ಬಿಡುವುದಿಲ್ಲ, ಮದುವೆಯಾಗುತ್ತೇನೆ ಎಂದು ಹೇಳಿದವನು ಈಗ ಯಾಕೆ ನನಗೆ ಮೋಸ ಮಾಡಿದೆ ವಿವಾನ್? ಈಗ ನನ್ನ ಮಗುವಿಗೆ ಯಾರನ್ನ ಅಪ್ಪ ಎಂದು ತೋರಿಸಲಿ ಎಂದವಳು ನೀನು ಆವತ್ತು ವಿಷಯವನ್ನು ಕೇಳಿ ಖುಷಿಯಾಗ್ತೀಯ ಎಂದುಕೊಂಡೆ. ನನ್ನ ಆಸೆ ಕನಸುಗಳೆಲ್ಲವನ್ನು ನುಚ್ಚು ನೂರು ಮಾಡಿದೆಯಲ್ಲ ಎಂದಳು. ಅಂದು ವಿವಾನ್ ಮನೆಯಲ್ಲಿ ತಾನು ವಂಶಿಯನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಪ್ರಸ್ತಾಪ ಮಾಡಿದನು. ಆ ಮನೆಯಲ್ಲಿ ಅವನ ತಾಯಿಯದ್ದೇ ಯಜಮಾನಿಕೆ. ಅವರು ಹಾಕಿದ ಗೆರೆಯನ್ನು ಯಾರು ದಾಟುವಂತಿರಲಿಲ್ಲ. ಅವರು ಹೇಳಿದ ತೀರ್ಮಾನವೇ ಕೊನೆ. ಅವರ ಮಾತಿಗೆ ಬೇರೆ ಯಾರೂ ಎದುರಾಡುತ್ತಿರಲಿಲ್ಲ. ಅದೊಂದೇ ಕಾರಣಕ್ಕೆ ವಿವಾನ್ ತನ್ನ ಪ್ರೀತಿಯನ್ನು ಮನೆಯಲ್ಲಿ ಹೇಳಲು ಹಿಂಜರಿಯುತ್ತಿದ್ದನು. ಆದರೆ ಇನ್ನೆಷ್ಟು ದಿನ ಮುಚ್ಚಿಡುವುದು ಎಂದು ಅಂದು ತನ್ನ ತಾಯಿಗೆ ವಿಷಯ ಹೇಳಿದನು. ಎರಡು ಕುಟುಂಬವು ಒಂದೇ ಊರಿನಲ್ಲಿ ಇದ್ದರೂ, ಅದರಲ್ಲೂ ಕಣ್ಣೆಳೆತೆಯ ದೂರದಲ್ಲಿದ್ದರೂ ಕೂಡ ಒಬ್ಬರಿಗೊಬ್ಬರು ಮಾತನಾಡಿಸುತ್ತಿರಲಿಲ್ಲ, ಒಡನಾಟ ಇರಲಿಲ್ಲ. ಮೊದಲಿನಿಂದಲೂ ವಂಶಿ ಕುಟುಂಬವನ್ನು ಕಂಡರೆ ವಿವಾನ್ ತಾಯಿಗೆ ಅಷ್ಟಕ್ಕಷ್ಟೇ. ಮಗ ಹೇಳಿದ ಮಾತನ್ನು ಕೇಳಿ ಅವಳಿಗೆ ಅಪ್ಪ ಅಮ್ಮ ಇಬ್ರೂ ಇಲ್ಲ, ಅವಳ ಅತ್ತಿಗೆಗೆ ಇನ್ನೂ ಮಗುವಾಗಿಲ್ಲ. ಅಂತಹ ಮನೆಯ ಹೆಣ್ಣು ನನ್ನ ಮನೆಗೆ ಸೊಸೆಯಾಗಿ ಬರುವುದು ಬೇಡ, ನನಗೆ ಆ ಹುಡುಗಿ ಇಷ್ಟ ಇಲ್ಲ.
ಎಂದು ವಂಶಿಯನ್ನು ನಿರಾಕರಿಸಿ ಬಿಟ್ಟರು. ವಿವಾನ್ ತನ್ನ ತಾಯಿಯನ್ನು ಒಪ್ಪಿಸಲು ತುಂಬಾ ಪ್ರಯತ್ನ ಪಟ್ಟನು. ಆದರೂ ಅವರು ಒಪ್ಪಲಿಲ್ಲ. ಅಲ್ಲದೆ ಮಗ ಇಷ್ಟು ಮುಂದುವರೆದಿದ್ದಾನೆ, ಇದನ್ನು ಹೀಗೆ ಬಿಡಬಾರದು ಎಂದು ಯೋಚಿಸಿದ ಅವನ ತಾಯಿ ಅದಾಗಲೇ ಅವನಿಗೆ ಹುಡುಗಿ ನೋಡಲು ಶುರು ಮಾಡಿದರು. ಹುಡುಗಿ ನೋಡಲು ಎನ್ನುವುದಕ್ಕಿಂತ ಇವಳೇ ನನ್ನ ಮನೆಯ ಸೊಸೆಯಾಗಬೇಕು ಎಂದು ಮೊದಲೇ ತೀರ್ಮಾನಿಸಿದ ಹುಡುಗಿಯ ಮನೆಯವರ ಜೊತೆ ಅದಾಗಲೇ ಮದುವೆ ಮಾತುಕತೆ ನಡೆಯುತ್ತಿತ್ತು. ಈ ವಿಷಯವನ್ನು ವಂಶಿಗೆ ಹೇಗೆ ಹೇಳುವುದು ಎಂದು ಯೋಚಿಸುತ್ತಾ ದಿನಗಳನ್ನು ದೂಡುತ್ತಲೇ ಇದ್ದನು ವಿವಾನ್. ಒಂದು ದಿನ ತಾಯಿಯಾಗುತ್ತಿರುವ ವಿಷಯವನ್ನು ಕೇಳಿ ಬರಸಿಡಿಲು ಬಡಿದಂತಾಯಿತು ವಂಶಿಗೆ. ಈ ವಿಷಯ ಹೊರ ಜಗತ್ತಿಗೆ ತಿಳಿದರೆ ತನ್ನ ಮಾನ ಮರ್ಯಾದೆ ಏನಾಗಬೇಕು ಎಂದು ಯೋಚಿಸಿ ಹೈರಾಣಾದಳು. ಈ ವಿಷಯವನ್ನು ಮೊದಲು ವಿವಾನನಿಗೆ ಹೇಳಬೇಕು ಎಂದು ಅವನನ್ನು ಒಂದು ಜಾಗಕ್ಕೆ ಬರ ಹೇಳಿದಳು. ಮೊದಲೆಲ್ಲ ಅವಳನ್ನು ಭೇಟಿಯಾಗದೆ ಆ ದಿನ ಮುಗಿಯುತ್ತಿರಲಿಲ್ಲ ಅವನಿಗೆ. ಆದರೆ ಇತ್ತೀಚೆಗೆ ಅಪರೂಪಕ್ಕೆ ಅವಳನ್ನು ಭೇಟಿಯಾಗುತ್ತಿದ್ದನು. ವಂಶಿ ಕೇಳಿದರೆ ಕೆಲಸ ಇದೆ ಎಂದು ಹಾರಿಕೆಯ ಉತ್ತರ ಕೊಡುತ್ತಿದ್ದನು. ಅಂದು ವಂಶಿ ಏನೋ ಮಾತನಾಡಬೇಕು ಎಂದು ಬಲವಂತದಿಂದ ಭೇಟಿಯಾಗುವಂತೆ ಹೇಳಿದಳು. ಈಗಲೂ ಅವಳನ್ನು ಭೇಟಿಯಾಗಲು ಇಷ್ಟ ಇಲ್ಲದಿದ್ದರೂ ಅವಳ ಬಲವಂತಕ್ಕೆ ಹೋಗಲೇಬೇಕಾಯಿತು. ಅವನಿಗೂ ಅವಳು ತಾಯಿಯಾಗುತ್ತಿರುವ ವಿಷಯವನ್ನು ಕೇಳಿ ಸಿಡಿಲು ಬಡಿದಂತಾಯಿತು. ತಾಯಿ ಮದುವೆಗೆ ಒಪ್ಪುತ್ತಿಲ್ಲ, ಇವಳು ತಾಯಿಯಾಗುತ್ತಿದ್ದಾಳೆ ಎಂದು ಯೋಚಿಸಿದವನು ವಂಶಿ, ಈಗ ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನಮ್ಮಿಬ್ಬರ ಮದುವೆಗೆ ನನ್ನ ತಾಯಿ ಒಪ್ಪುತ್ತಿಲ್ಲ. ಅವರ ಒಪ್ಪಿಗೆ ಇಲ್ಲದೆ ಮದುವೆಯಾಗಲು ನನಗೆ ಇಷ್ಟ ಇಲ್ಲ. ಹೇಗಿದ್ರೂ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಈ ಮಗುವನ್ನು ತೆಗೆಸಿ ನೀನು ಬೇರೆ ಮದುವೆಯಾಗು ಎಂದು ನಿಷ್ಠೂರವಾಗಿ ಹೇಳಿಬಿಟ್ಟನು. ಅವನ ಮಾತು ಕೇಳಿ ಕೋಪಗೊಂಡ ವಂಶಿ ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದವಳು, ಎಷ್ಟು ಸುಲಭವಾಗಿ ಮಗುವನ್ನು ತೆಗೆಸು ಎಂದು ಹೇಳುತ್ತಿದ್ದೀಯಾ? ಹೀಗೆ ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವಾ? ನೀನು ತಪ್ಪು ಮಾಡಿ ಇನ್ನೂ ಕಣ್ಣೇ ಬಿಡದ ಕಂದನನ್ನು ಕೊಲ್ಲು ಎಂದು ಹೇಳಲು ಮನಸ್ಸಾದರೂ ಹೇಗೆ ಬರುತ್ತೆ ನಿನಗೆ ಎಂದು ಕೋಪದಲ್ಲಿಯೇ ವಂಶಿ ಹೇಳಿದರೆ, ತಪ್ಪನ್ನೆಲ್ಲ ನನ್ನೊಬ್ಬನ ಮೇಲೆ ಹಾಕ್ಬೇಡ ವಂಶಿ. ನಾನೇನು ನಿನ್ನನ್ನು ಬಲಾತ್ಕಾರ ಮಾಡಲಿಲ್ಲ. ನೀನು ಕೂಡ ಒಪ್ಪಿಕೊಂಡೆ ನಾವಿಬ್ಬರು ಮುಂದುವರೆದಿದ್ದು. ನೋಡು, ಆಗಿದ್ದು ಆಗಿ ಹೋಗಿದೆ. ಪ್ರಪಂಚದಲ್ಲಿ ಯಾರೂ ಮಾಡದೇ ಇರುವ ತಪ್ಪನ್ನು ನಾವು ಮಾಡಿಲ್ಲ. ಅಮ್ಮ ಏನೇ ಮಾಡಿದ್ರು ಮದುವೆಗೆ ಒಪ್ಪುತ್ತಿಲ್ಲ. ನಿನ್ನನ್ನು ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳಲು ಅವರಿಗೆ ಇಷ್ಟ ಇಲ್ಲ. ಅವರ ವಿರುದ್ಧವಾಗಿ ಮದುವೆಯಾಗಲು ನನಗೂ ಇಷ್ಟ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಈ ಮಗುವನ್ನು ತೆಗೆಸಿ ನಿನ್ನ ಜೀವನವನ್ನು ನೀನು ನೋಡಿಕೊ ಎಂದನು. ವಂಶಿಗೆ ಅವನ ಜೊತೆಗೆ ಮುಂದಿನ ಜೀವನದ ಬಗ್ಗೆ ಅದೆಂತಹ ಆಶಾಗೋಪುರವನ್ನು ಕಟ್ಟಿದಳು. ಅದೆಲ್ಲವೂ ಇಂದು ನೆಲಸಮವಾದಂತೆ ಭಾಸವಾಯಿತು. ಅಂದು ಅವಳ ಕೈ ಹಿಡಿದು ತಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ಭರವಸೆ ಕೊಟ್ಟವನು ಇಂದು ನಿನ್ನ ಜೀವನ ನೀನು ನೋಡಿಕೋ ಎಂದು ಹೇಳುತ್ತಿದ್ದಾನೆ. ಇಷ್ಟು ದಿನ ಅವನ ಮೇಲೆ ಇದ್ದ ಪ್ರೀತಿ ಇಂದಿಗೆ ಸತ್ತು ಸಮಾಧಿಯಾಯಿತು. ಮನದಲ್ಲಿ ಏನನ್ನು ನಿರ್ಧರಿಸಿದವಳು ತನ್ನ ಕಣ್ಣೀರನ್ನು ತೊಳೆದುಕೊಂಡು, ನಿನ್ನಂತಹ ಮೋಸಗಾರನನ್ನು ಪ್ರೀತಿಸಿದ್ದಕ್ಕೆ ನಾನು ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಎಷ್ಟು ಸುಲಭವಾಗಿ ಮಗುವನ್ನು ಸಾಯಿಸು ಎಂದು ಹೇಳುತ್ತಿದ್ದೀಯ. ಆವತ್ತು ನಿನ್ನಮ್ಮ ಈ ಮಗು ನನಗೆ ಬೇಡ ಎಂದು ತೆಗೆಸಿದ್ದರೆ ಇವತ್ತು ನೀನು ಇಲ್ಲಿ ನಿಂತಿರುತ್ತಿರಲಿಲ್ಲ. ಒಂದು ಹೆಣ್ಣಾಗಿ ಒಂದು ಜೀವಕ್ಕೆ ಜೀವ ಕೊಡುವ ಹಕ್ಕು ಮಾತ್ರ ಇರುವುದು. ಅದನ್ನು ತೆಗೆಯುವ ಹಕ್ಕು ಯಾರಿಗೂ ಇಲ್ಲ. ಈಗಾಗಲೇ ನಿನ್ನ ಅಮ್ಮ ನಿನಗೆ ಹುಡುಗಿ ಹುಡುಕಿದ್ದಾರಲ್ಲ, ಅವಳನ್ನು ಮದುವೆಯಾಗಿ ಸುಖವಾಗಿರು. ನಿನ್ನ ಕಣ್ಣೆದುರಿಗೆ ನನ್ನ ಮಗುವನ್ನು ಹೆತ್ತು ಸಾಕುತ್ತೇನೆ ಎಂದು ದಿಟ್ಟತೆಯಿಂದ ಹೇಳಿದಳು ವಂಶಿ. ಹುಚ್ಚಿಯ ಹಾಗೆ ಮಾತಾಡಬೇಡ ವಂಶಿ. ತಂದೆ ಯಾರು ಎಂದು ಗೊತ್ತಿಲ್ಲದೆ ಮಗುವನ್ನು ಹೆತ್ತು ಈ ಸಮಾಜದಲ್ಲಿ ಸಾಕುವುದು ಸುಲಭ ಎಂದು ತಿಳಿದಿದ್ದೀಯಾ? ಎಲ್ಲರ ಎದುರಿಗೆ ನಡತೆಗೆಟ್ಟವಳ ಹಾಗೆ ನಿಲ್ತೀಯ. ಎಲ್ಲರ ದೃಷ್ಟಿಯಲ್ಲಿಯೂ ಕೆಟ್ಟವಳಾಗ್ತೀಯ. ಆಮೇಲೆ ಛೀ ತು ಇವಳೆಂತಹ ಹೆಣ್ಣು ಎಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಇದೆಲ್ಲ ಬೇಕಾ ಹೇಳು? ಅದಕ್ಕೆ ಹೇಳ್ತಿದ್ದೇನೆ ಎಂದನು. ಅವನ ಮಾತು ಕೇಳಿ ವಿಷಾದದಿ ನಕ್ಕವಳು, ಸಮಾಜ ಗಂಡಿಗೆ ಇಲ್ಲದಿರುವ ಸಮಾಜ ಹೆಣ್ಣಿಗೇಕೆ? ಒಬ್ಬ ಗಂಡಸು ಎಷ್ಟು ಜನರ ಜೊತೆ ಮಲಗಿ ಬಂದರೂ ಕೂಡ ಅವನು ಪವಿತ್ರನು. ಅದೇ ಮದುವೆಯಾಗದೆ ಒಂದು ಹೆಣ್ಣು ಮಗುವನ್ನು ಹೆತ್ತರೆ ಅವಳು ಅಪವಿತ್ರಳು, ನಡತೆಗೆಟ್ಟವಳ. ನೀನು ನನ್ನನ್ನು ಟೈಮ್ ಪಾಸಿಗೋಸ್ಕರ ಪ್ರೀತಿಸಿರಬಹುದು, ಆದರೆ ನಾನು ನಿನ್ನನ್ನು ಗಂಡ ಎಂದುಕೊಂಡು ಪ್ರೀತಿಸಿದೆ. ನಿನ್ನ ಮಗುವನ್ನು ತೆಗೆಸಿ ಇನ್ನೊಬ್ಬನನ್ನು ಮದುವೆಯಾಗಿ ಅವನಿಗೆ ಮೋಸ ಮಾಡುವುದಕ್ಕಿಂತ ಎಲ್ಲರ ದೃಷ್ಟಿಯಲ್ಲಿಯೂ ಕೆಟ್ಟವಳಾಗಿಯೇ ಉಳಿದು ಬಿಡುತ್ತೇನೆ. ನೀನೇನು ಹೆದರಬೇಡ. ನನ್ನ ಮಗುವಿನ ತಂದೆ ನೀನೇ ಎಂದು ನಾನ್ಯಾರಿಗೂ ಹೇಳುವುದಿಲ್ಲ ಎಂದವಳೆ ಅಲ್ಲಿಂದ ನಡೆದಳು. ಇಬ್ಬರ ಪ್ರೀತಿಯ ವಿಷಯ ವಂಶಿಯ ಅಣ್ಣ ಹರೀಶನಿಗೆ ತಿಳಿಯಿತು. ಜೊತೆಗೆ ವಿವಾನ್ ತಾಯಿ ಒಪ್ಪದೇ ಇರುವುದು ಕೂಡ ತಿಳಿಯಿತು. ಆಗ ತನ್ನ ತಂಗಿಯನ್ನು ನಿರಾಕರಿಸಿದವರ ಮೇಲೆ ಇವನ ಕೋಪ ಹೆಚ್ಚಾಯಿತು.
ಅವರೇ ನಿನ್ನನ್ನು ನಿರಾಕರಿಸಿದ ಮೇಲೆ ನೀನ್ ಯಾಕೆ ಹಂಬಲಿಸುತ್ತೀಯ? ಅವನಿಗಿಂತಲೂ 10ರಷ್ಟು ಚೆನ್ನಾಗಿರುವ ಹುಡುಗನನ್ನು ನೋಡಿ ನಿನಗೆ ಮದುವೆ ಮಾಡುತ್ತೇನೆ ಎಂದನು. ಈಗಲೂ ಅವಳ ಅಣ್ಣ ಅತ್ತಿಗೆಗೆ ಅವಳು ತಾಯಿಯಾಗುತ್ತಿರುವ ವಿಷಯ ಗೊತ್ತಿಲ್ಲ. ಒಂದು ವಾರದಿಂದ ಎಲ್ಲವನ್ನು ನೆನೆದು ಹೈರಾಣಾಗಿದ್ದಾಳೆ. ಅತ್ತು ಅತ್ತು ಕಣ್ಣೀರು ಬತ್ತಿ ಹೋದಂತಾದರೂ ಕೂಡ ಚಿಲುಮೆಯ ಹಾಗೆ ಕಣ್ಣೀರು ಇಳಿಯುತ್ತಲೇ ಇವೆ. ಹದಿಹರೆಯದ ವ್ಯಾಮೋಹಕ್ಕೆ ಸಿಲುಕಿ ಆದ ಪ್ರಮಾದವನ್ನು ಅವಳು ಈಗ ಜೀವಮಾನವಿಡೀ ಅನುಭವಿಸಬೇಕಾಗಿದೆ. ಅವಳ ಅತ್ತಿಗೆ ವಂಶಿ ಎಂದು ಕೂಗುತ್ತಾ ಬಾಗಿಲು ತಟ್ಟುವುದು ತಿಳಿಯಿತು. ಕಣ್ಣೀರನ್ನು ತೊಡೆದುಕೊಂಡು ಹೋಗಿ ಬಾಗಿಲು ತೆಗೆದಳು. ಕೆಂಪಡೆರಿದ ಕಣ್ಣುಗಳೇ ಅವಳು ಅತ್ತಿದ್ದಕ್ಕೆ ಸಾಕ್ಷಿಯಾಗಿದ್ದವು. ಇನ್ನು ಎಷ್ಟು ದಿನ ಎಂದು ಅವನನ್ನು ನೆನೆಸಿಕೊಂಡು ಹೀಗೆ ದುಃಖ ಪಡ್ತೀಯ ವಂಶಿ? ಈಗಾಗಲೇ ಅವನ ಮದುವೆ ತಯಾರಿ ನಡೆಯುತ್ತಿದೆ. ಅವನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ಅವನ ತಾಯಿಯನ್ನು ಎದುರು ಹಾಕಿಕೊಂಡು ನಿನ್ನನ್ನು ಮದುವೆಯಾಗುತ್ತಿದ್ದನು. ಅವನು ನಿನ್ನನ್ನು ಮನಸಾರೆ ಪ್ರೀತಿಸಿಲ್ಲ, ಬಿಟ್ಟು ಬಿಡು ಎಂದಳು ಅವಳ ಅತ್ತಿಗೆ. ಇಲ್ಲ ಅತ್ತಿಗೆ, ನಾನು ಅವನನ್ನು ನೆನೆಸಿಕೊಂಡು ಅಳುತ್ತಿಲ್ಲ, ತಲೆನೋವು, ಅದಕ್ಕೆ ಮಲಗಿದ್ದೇನೆ ಎಂದು ಹೇಳಿ ತನ್ನ ದುಃಖವನ್ನು ಮರೆಮಾಚಲು ನೋಡಿದಳು. ವಿಷಯವನ್ನು ಕೆದಕಿ ಮತ್ತೆ ವಂಶಿಗೆ ನೋವು ಕೊಡಲು ಇಷ್ಟಪಡದೆ, ಸರಿ, ನಿಮ್ಮಣ್ಣ ಒಂದು ಹುಡುಗನ ಬಗ್ಗೆ ಹೇಳಿದ್ರಲ್ಲ, ಅವರು ನಾಡಿದ್ದು ನಿನ್ನನ್ನು ನೋಡಲು ಬರ್ತಾರಂತೆ. ಈಗಾಗಲೇ ನಿನ್ನ ಫೋಟೋ ನೋಡಿ ಹುಡುಗ ಒಪ್ಪಿಕೊಂಡಿದ್ದಾನೆ. ಶಾಸ್ತ್ರಕ್ಕೆ ಎಂದು ಬರ್ತಿದ್ದಾರೆ ಅಷ್ಟೇ. ಅವರು ಬಂದ ದಿನವೇ ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡುವ ಬಗ್ಗೆ ಮಾತನಾಡುತ್ತೇನೆ ಎಂದು ನಿಮ್ಮಣ್ಣ ಹೇಳ್ತಿದ್ರು. ನೀನು ಅಷ್ಟರಲ್ಲಿ ಹುಷಾರಾಗು ಎಂದು ಹೇಳಿ ಅಲ್ಲಿಂದ ಹೊರಟಳು ಅವಳ ಅತ್ತಿಗೆ. ತಾಯಿಯಾಗುತ್ತಿರುವವಳಿಗೆ ಇನ್ನೊಂದು ಮದುವೆಯೇ? ಇದೊಂದು ಪ್ರಶ್ನೆ ಅವಳಲ್ಲಿ ಬಿರುಗಾಳಿಯನ್ನೇ ಉಂಟು ಮಾಡಿತು. ಹಾಗಂತ ಸುಲಭವಾಗಿ ತಾನು ತಾಯಿಯಾಗುತ್ತಿರುವ ವಿಷಯವನ್ನು ಎಲ್ಲರಿಗೂ ಹೇಳಲು ಆಗುತ್ತಿಲ್ಲ. ಇಲ್ಲ, ಮಗುವನ್ನು ಕೂಡ ತೆಗೆಸಲು ಅವಳಿಂದ ಆಗುತ್ತಿಲ್ಲ. ದೇವ್ರೆ, ನಾನೇನು ತಪ್ಪು ಮಾಡಿದ್ದೇನೆ ಎಂದು ನನಗೆ ಈ ಶಿಕ್ಷೆ ಕೊಡುತ್ತಿದ್ದೀಯಾ? ಹೆಣ್ಣಾಗಿ ಹುಟ್ಟಿದ್ದಕ್ಕ, ಇಲ್ಲ ಅವನನ್ನು ಮನಸಾರೆ ಪ್ರೀತಿಸಿದ್ದಕ್ಕ, ಅಥವಾ ಅವನನ್ನು ನಂಬಿ ನನ್ನ ದೇಹವನ್ನು ಅವನಿಗೆ ಒಪ್ಪಿಸಿದ್ದಕ್ಕ? ಯಾವುದಕ್ಕೆ ಈ ಶಿಕ್ಷೆ ಎಂದಳು. ಈಗ ಅವಳ ನೋವು ಅರಣ್ಯ ರೋಧನವಾಗಿತ್ತು ಅಷ್ಟೇ. ಬೆಳಗ್ಗೆ ಎದ್ದಾಗ ವಂಶಿಯ ರೂಮಿನಲ್ಲಿ ವಂಶಿಯ ಬದಲಾಗಿ ಅವಳು ಬರೆದಿಟ್ಟಿದ್ದ ಪತ್ರ ಅವಳ ಅತ್ತಿಗೆಯ ಕಣ್ಣಿಗೆ ಬಿದ್ದಿತು. ಆ ಪತ್ರವನ್ನು ನೋಡಿ ಭಯ ಬಿದ್ದವಳೆ ಅದನ್ನು ತಂದು ತನ್ನ ಗಂಡನ ಕೈಗೆ ನೀಡಿದಳು. ಅಣ್ಣ, ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸು. ನಿಮ್ಮ ಜೊತೆ ಖುಷಿಯಾಗಿ ಜೀವಿಸುವ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲ. ಈ ವಿಷಯವನ್ನು ನಿನಗೆ ಹೇಳ್ಬಾರ್ದು ಎಂದು ಎಷ್ಟೋ ಅಂದುಕೊಂಡರೂ ನನ್ನಿಂದ ಹೇಳದೆ ಹಾಗೆ ಹೋಗಲು ಆಗುತ್ತಿಲ್ಲ. ಅಪ್ಪ ಅಮ್ಮ ಇಬ್ಬರು ಹೋದ ಮೇಲೆ ನೀವಿಬ್ಬರು ಆ ಸ್ಥಾನದಲ್ಲಿ ನಿಂತು ನನ್ನನ್ನು ನೋಡಿಕೊಂಡಿರಿ. ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ನಾನು. ನಿನಗೂ ಅತ್ತಿಗೆಗೂ ಮೋಸ ಮಾಡಿದವಳು ನಾನು. ನಿಮಗೆ ಮುಖ ತೋರಿಸಲು ನಾಚಿಕೆಯಾಗಿ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಬರೀ ಪ್ರೀತಿಸಿದ್ದಕ್ಕೆ ಮನೆ ಬಿಟ್ಟು ಹೋಗುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಡ. ಈಗ ನಾನು ಬರೀ ನಿನ್ನ ತಂಗಿಯಾಗಿ ಉಳಿದಿಲ್ಲ, ಒಂದು ಮಗುವಿನ ತಾಯಿಯಾಗುತ್ತಿದ್ದೇನೆ ಎನ್ನುವುದನ್ನು ಓದುತ್ತಿದ್ದ ಹಾಗೆ ಈ ಇಬ್ಬರಿಗೂ ಸಿಡಿಲೆರಗಿದಂತಾಯಿತು. ಇಬ್ಬರ ಕಣ್ಣುಗಳು ತುಂಬಿ ಹರಿದವು. ಪತ್ರ ಹಿಡಿದಿದ್ದ ಹರೀಶನ ಕೈಗಳು ನಡುಗುತ್ತಲಿದ್ದವು. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ನಡುಗುವ ಧ್ವನಿಯಲ್ಲಿಯೇ ಮುಂದಿನ ಸಾಲುಗಳನ್ನು ಓದಿದನು. ಹೌದು ಅಣ್ಣ, ನಿನ್ನ ತಂಗಿ ಈಗ 3 ತಿಂಗಳ ಗರ್ಭಿಣಿ. ನನ್ನ ಮಗುವನ್ನು ಸಾಯಿಸಲು ನನಗೆ ಇಷ್ಟ ಇಲ್ಲ. ಹಾಗಂತ ನೀನು ತೋರಿಸುವವರನ್ನು ಮದುವೆಯಾಗಲು ಇಷ್ಟ ಇಲ್ಲ. ನಿನ್ನ ತಂಗಿಯನ್ನು ಹೇಡಿ ಎಂದು ತಿಳಿಯಬೇಡ. ಯಾವುದೇ ಕಾರಣಕ್ಕೂ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಮತ್ತೆ ನನಗೆ ನಿನ್ನ ಆಸರೆ ಬೇಕು ಎನಿಸಿದಾಗ ಬರ್ತೀನಿ. ಅಲ್ಲಿಯವರೆಗೂ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಹಾಗೆ ಇನ್ನೊಂದು ಮಾತು ಅಣ್ಣ, ಈಗ ನೀನು ವಿವಾನ್ ಅವರ ಮನೆಗೆ ಹೋಗಿ ಕೂಗಾಡಿ ರಂಪ ಮಾಡಿದರೆ ನಿನ್ನ ತಂಗಿಯ ಮರ್ಯಾದೆಯೇ ಹೋಗುವುದು. ನಿನ್ನ ತಂಗಿ ಅವರೆಲ್ಲರ ದೃಷ್ಟಿಯಲ್ಲಿ ಕೆಟ್ಟವಳಾಗಿ ನಿಲ್ತಾಳೆ ಎನ್ನುವುದನ್ನು ಮರೆಯಬೇಡ. ನಾನು ಎಲ್ಲಿದ್ದರೂ ಚೆನ್ನಾಗಿರುತ್ತೇನೆ. ನನ್ನ ಯೋಚನೆಯನ್ನು ಬಿಟ್ಟು ನೀನು ಅತ್ತಿಗೆ ಖುಷಿಯಾಗಿರಿ. ಇಂತಿ ನಿನ್ನ ತಂಗಿ ವಂಶಿ ಎಂದು ಬರೆದಿದ್ದಳು. ಅವಳು ಪತ್ರ ಬರೆಯುವಾಗ ಕಣ್ಣೀರಿನ ಬಿಂದು ಹಾಳೆಯ ಮೇಲೆ ಬಿದ್ದು ಅದರ ಬಿಂಬ ಅಲ್ಲಲ್ಲಿ ಎದ್ದು ಕಾಣುತ್ತಿತ್ತು. ಗಂಡ ಹೆಂಡತಿ ಇಬ್ಬರು ವಂಶಿಯ ಸ್ಥಿತಿಯನ್ನು ನೆನೆದು ದುಃಖಪಟ್ಟರು. ಅವಳು ಸಾಯುವುದಿಲ್ಲ ಎಂದು ಬರೆದಿದ್ದ ಸಾಲುಗಳೇ ಈಗ ಅವರಿಬ್ಬರಿಗೂ ಧೈರ್ಯ ನೀಡಿತು. ಸ್ವಲ್ಪ ದಿನ ಅವಳ ಪಾಡಿಗೆ ಅವಳನ್ನು ಬಿಡೋಣ ಎಂದು ಸುಮ್ಮನಾದರು. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸಾಗಿದವು. ವಂಶಿ ಮನೆ ಬಿಟ್ಟು ಹೋಗಿ ತಿಂಗಳುಗಳೇ ಕಳೆದಿದ್ದವು. ಆಗಲೇ ವಿವಾನ್ ಮದುವೆ ಕೂಡ ಮುಗಿದಿತ್ತು. ವಿವಾನ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾಗ ಕಾರಿನಲ್ಲಿ ಹೋಗುತ್ತಿದ್ದವನಿಗೆ ರಸ್ತೆಯಲ್ಲಿ ಉಬ್ಬಿದ ಒಡಲನ್ನು ಹೊತ್ತು ಕಷ್ಟದಲ್ಲಿ ನಡೆಯುತ್ತಿದ್ದ ವಂಶಿ ಕಂಡಿದ್ದಳು. ಅವಳನ್ನು ನೋಡುತ್ತಿದ್ದ ಹಾಗೆ ಒಡನೆಯೇ ಕಾರು ನಿಲ್ಲಿಸಿ ಅವಳ ಬಳಿಗೆ ಓಡಿದನು. ಅವಳ ಎದುರು ನಿಂತು, ವಂಶಿ
ಎಂದು ಆಶ್ಚರ್ಯದಲ್ಲಿ ಕರೆದರೆ ಅವನನ್ನು ನೋಡಿದ ವಂಶಿ ಮಾತ್ರ ಯಾವ ಭಾವನೆಯನ್ನು ತೋರದೆ ನಿರ್ಭಾವುಕಳಾಗಿ ನಿಂತಳು. ವಂಶಿ, ನೀನು ಈ ಊರಲ್ಲಿ ಇದ್ದೀಯಾ? ನೀನು ಎಲ್ಲಿದ್ದೀಯಾ ಎಂದು ಆಗಾಗ ನೆನಪು ಮಾಡಿಕೊಳ್ಳುತ್ತಿದ್ದೆ ಗೊತ್ತಾ? ಹೇಗಿದ್ದೀಯಾ ಎಂದು ಅವಳ ಉಬ್ಬಿದ ಒಡಲನ್ನೇ ನೋಡಿಕೊಂಡು ಕೇಳಿದನು. ನನ್ನನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದೀಯಾ ಎಂದುಕೊಂಡಿದ್ದೆ. ಆಗಾಗ ನೆನಪು ಮಾಡಿಕೊಳ್ಳುತ್ತಿರುವುದಕ್ಕೆ ಥ್ಯಾಂಕ್ಸ್ ಎಂದವಳು ಅವನಿಂದ ಪಕ್ಕಕ್ಕೆ ಸರಿದು ಮುಂದೆ ನಡೆದಳು. ಮತ್ತೆ ಅವಳ ಎದುರು ಹೋಗಿ ಅಡ್ಡಲಾಗಿ ನಿಂತವನು, ವಂಶಿ, ಎಷ್ಟು ಬಿಸಿಲಿದೆ ನೋಡು, ಈ ಬಿಸಿಲಿನಲ್ಲಿ ನಡೆದು ಹೋಗುತ್ತಿದ್ದೀಯಲ್ಲ, ಬಾ ನಾನೇ ನಿನ್ನ ಮನೆಗೆ ಬಿಡ್ತೀನಿ ಎಂದನು. ನೋ ಥ್ಯಾಂಕ್ಸ್ ಎಂದವಳು ಮತ್ತೆ ನಡೆದಳು. ಅವಳ ಸ್ಥಿತಿಯನ್ನು ನೋಡಿ ಮರುಗಿತು ಇವನ ಮನ. ಖುಷಿಯಲ್ಲಿ ಬದುಕಿ ಬಾಳಬೇಕಾಗಿದ್ದವಳು ಎಲ್ಲರನ್ನು ತೊರೆದು ಬಂದು ಇಲ್ಲಿ ಒಂಟಿಯಾಗಿ ಈ ರೀತಿ ಬದುಕುತ್ತಿದ್ದಾಳಲ್ಲ ಎನ್ನುವುದನ್ನು ನೆನೆದು ನೊಂದು ಹೋದನು. ಅವಳನ್ನು ಬಿಟ್ಟು ಹೋಗಲು ಮನಸ್ಸಾಗದೆ ಅವಳನ್ನೇ ಹಿಂಬಾಲಿಸಿ ಅವಳ ಮನೆಯವರೆಗೂ ಬಂದನು. ಒಂದು ಪುಟ್ಟ ಬಾಡಿಗೆ ಮನೆ ಅದು. ವಿವಾನ್ ಅವಳ ಹಿಂದೆ ಬಂದದ್ದನ್ನು ನೋಡಿ ಮಾನವೀಯತೆಯಿಂದ ಒಳಗೆ ಬಾ ಎಂದು ಕರೆದಳು. ಅವಳು ಒಳ ಕರೆದಿದ್ದೇ ಖುಷಿಯಾಯಿತು ಅವನಿಗೆ. ಅವಳು ಒಳ ಹೋದ ನಂತರ ತಾನು ಕೂಡ ಒಳ ಹೋದನು. ಕೂತ್ಕೋ ಎಂದು ಕುರ್ಚಿಯ ಕಡೆ ಕೈ ತೋರಿಸಿದಳು. ಅಡುಗೆ ಮನೆಗೆ ಹೋಗಿ ಒಂದು ಲೋಟ ನೀರು ತಂದು ಕೊಟ್ಟಳು. ನೀರು ಕುಡಿದವನು ಚಿಕ್ಕ ಮನೆಯನ್ನು ನೋಡುತ್ತಾ, ನೀನೊಬ್ಬಳೇ ಇದ್ದೀಯಾ ಎಂದನು. ವಂಶಿ ಹ್ಞೂ ಎಂದಳು. ಮತ್ತೆ ಆಫೀಸಿಗೆ ಹೋಗ್ತಿದ್ದೀಯಾ ಎಂದನು. ಅವಳು ಈಗ ರಜೆ ತಗೊಂಡಿದ್ದೀನಿ ಎಂದಳು. ತುಂಬು ಗರ್ಭಿಣಿ ಒಬ್ಬಳೇ ಇರುವುದನ್ನು ನೋಡಿ ಕರುಳು ಹಿಂಡಿದಂತಾಯಿತು ಅವನಿಗೆ. ಎಷ್ಟು ತಿಂಗಳು ಎಂದವನಿಗೆ ಕರುಳ ಬಳ್ಳಿ ಸೆಳೆಯಿತು. 8 ಎಂದಳು. ಅವಳ ಬಳಿಗೆ ಬಂದು ಅವಳ ಕೈ ಹಿಡಿದವನು, ನನ್ನನ್ನು ದಯವಿಟ್ಟು ಕ್ಷಮಿಸು ವಂಶಿ. ನಾನಿದ್ದ ಪರಿಸ್ಥಿತಿಯಲ್ಲಿ ಅಮ್ಮನನ್ನು ಎದುರು ಹಾಕಿಕೊಂಡು ನಿನ್ನನ್ನು ಮದುವೆಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ನೀನು ಬೇರೆ ಮದುವೆಯಾಗಲಿ ಎನ್ನುವ ಉದ್ದೇಶದಿಂದ ಮಗುವನ್ನು ತೆಗೆಸು ಎಂದು ಹೇಳಿದ್ದು. ಆದ್ರೆ ನೀನು ಮಗುವನ್ನು ತೆಗೆಸದೆ ತುಂಬಾ ದೊಡ್ಡವಳಾಗಿ ಬಿಟ್ಟೆ. ನೀನು ಒಪ್ಪಿಕೊಂಡರೆ ನಾನೀಗಲೂ ನಿನ್ನ ಜೊತೆ ಇರ್ತೀನಿ ಎಂದನು. ಅವನಿಂದ ಕೈ ಬಿಡಿಸಿಕೊಂಡ ವಂಶಿ ಅವನನ್ನೇ ನೋಡುತ್ತಾ, ಅಂದ್ರೆ ಇಟ್ಕೋತೀನಿ ಎಂದು ಹೇಳ್ತಿದ್ದೀಯಾ ಎಂದಳು. ವಂಶಿ, ನನ್ನ ಮಾತಿನ ಅರ್ಥ ಹಾಗಲ್ಲ ನೋಡು, ಬೇಕಿದ್ರೆ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ತೀನಿ ಎಂದನು. ಹಾಗಾದ್ರೆ ನಿನ್ನ ಹೆಂಡತಿ ಎಂದು ಅವನನ್ನೇ ನೋಡುತ್ತಾ ಪ್ರಶ್ನೆ ಮಾಡಿದಳು. ಅವಳ ಮಾತಿಗೆ ಮೌನವಾದನು ವಿವಾನ್. ಹೇಳು ವಿವಾನ್, ಯಾಕೆ ಮೌನವಾದೆ? ಹೋ, ಯಾರಿಗೂ ತಿಳಿಯದ ಹಾಗೆ ನನ್ನನ್ನು ಮದುವೆಯಾಗ್ತೀಯಾ ಎಂದಳು. ಆಗಲೂ ಕೂಡ ಅವನದು ಮೌನವೇ ಉತ್ತರ. ನಿಮ್ಮಂತಹ ಗಂಡಸರಿಗೆ ಎಷ್ಟೊಂದು ಆಯ್ಕೆಗಳಿರುತ್ತವೆ ಅಲ್ವಾ? ಪ್ರೀತಿಸುವುದಕ್ಕೆ ಒಬ್ಬಳು, ಮದುವೆಯಾಗುವುದಕ್ಕೆ ಇನ್ನೊಬ್ಬಳು, ಬೇಕು ಅಂದ್ರೆ ಸುಖ ಕೊಡಲು ಮತ್ತೊಬ್ಬಳು. ನಿಂಗೆ ಗೊತ್ತಾ ವಿವಾನ್, ಯಾರಾದ್ರೂ ನಿನ್ನ ಬಳಿ ಬಂದು ನಿನ್ನ ಮೊದಲ ಪ್ರೀತಿ ಯಾವುದು ಎಂದು ಕೇಳುವುದಿಲ್ಲ. ನಿನ್ನ ಹೆಂಡತಿ ಯಾರು ಎಂದು ಕೇಳುತ್ತಾರೆ. ಆಗ ನೀನು ನಿನ್ನ ಹೆಂಡತಿಯ ಹೆಸರನ್ನು ಹೇಳುವುದು, ನನ್ನ ಹೆಸರನ್ನಲ್ಲ. ಈಗ ನಾನು ನಿನ್ನ ಕುತ್ತಿಗೆಗೆ ತಾಳಿ ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ನೀನು ಇಟ್ಕೊಂಡಿರುವವಳಾಗ್ತೀನೋ ಹೊರತು ನಿನ್ನ ಹೆಂಡತಿ ಆಗಲ್ಲ. ನೀನು ಬೇಕು ಎಂದಾಗ ಹತ್ತಿರ ಬರಲು, ಬೇಡ ಎಂದಾಗ ದೂರ ಹೋಗಲು ನೀನು ಹಾಕಿ ತೆಗೆಯುವ ಬಟ್ಟೆಯಲ್ಲ. ನೀನು ಉಪಯೋಗಿಸಿ ಬಿಸಾಡುವ ವಸ್ತುವಲ್ಲ. ನಾನೊಂದು ಹೆಣ್ಣು, ನನಗೂ ಕೂಡ ಮನಸ್ಸಿದೆ. ಅಲ್ಲದೆ ನಾನಿನ್ನು ಸ್ವಾಭಿಮಾನವನ್ನು ಮಾರಿಕೊಂಡಿಲ್ಲ. ಇನ್ನೊಮ್ಮೆ ಇಲ್ಲಿಗೆ ಬರುವ ಪ್ರಯತ್ನ ಮಾಡಬೇಡ. ಹಾಗೆ ನಾನು ಇಲ್ಲಿರುವ ವಿಷಯವನ್ನು ಯಾರಿಗೂ ಕೂಡ ಹೇಳ್ಬೇಡ. ಇಲ್ಲಿಂದ ಹೋಗು ಎಂದಳು. ವಂಶಿಯ ಒಂದೊಂದು ಮಾತು ವಿವಾನ್ ಎದೆಗೆ ಬಾಣದಂತೆ ಇರಿದವು. ನೋಡು ವಂಶಿ, ಹಠ ಮಾಡ್ಬೇಡ ಎಂದನು ಸೋತವನಂತೆ. ನಾನು ಹಠ ಮಾಡ್ತಿಲ್ಲ ವಿವಾನ್. ಆವತ್ತು ನೀನು ಹಠ ಮಾಡಿ ನನ್ನನ್ನು ಮದುವೆಯಾಗದಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಈಗ ನಾನು ಮಗುಗೋಸ್ಕರ ನಿನ್ನ ಆಸರೆ ಬಯಸಿದರೆ ನನ್ನ ಪ್ರೀತಿಗೆ ಬೆಲೆ ಇರುವುದಿಲ್ಲ ವಿವಾನ್. ಹಾಗಂತ ಈಗಲೂ ನಿನ್ನ ಮೇಲೆ ಪ್ರೀತಿ ಇದೆ ಎಂದಲ್ಲ. ನಿನ್ನ ಮೇಲಿದ್ದ ಪ್ರೀತಿ ಎಂದೋ ಸತ್ತು ಹೋಯ್ತು. ಈ ಸಮಾಜದ ದೃಷ್ಟಿಯಲ್ಲಿ ಯಾವತ್ತೂ ನಾನು ನಿನ್ನ ಹೆಂಡತಿ ಆಗುವುದಿಲ್ಲ. ನಮ್ಮ ಸಮಾಜದಲ್ಲಿ ಎಷ್ಟೋ ಅನಾಥ ಮಕ್ಕಳು ತಂದೆ ತಾಯಿ ಇಬ್ಬರೂ ಇಲ್ಲದೆ ಬದುಕುತ್ತಿದ್ದಾರೆ. ಅಂಥದ್ರಲ್ಲಿ ನನ್ನ ಮಗುವಿಗೆ ನಾನು ತಾಯಿ ಪ್ರೀತಿ ನೀಡಿ ಸಾಕುತ್ತೇನೆ. ಯಾರ ದೃಷ್ಟಿಯಲ್ಲಿಯೂ ಅಸಹಾಯಕಳು, ಅಬಳಲಾಗಳು ನನಗೆ ಇಷ್ಟ ಇಲ್ಲ. ತಂದೆ ಎನ್ನುವ ವ್ಯಕ್ತಿಯ ಆಸರೆ ಇಲ್ಲದೆಯೂ ಮಗುವನ್ನು ಬೆಳೆಸಬಹುದು ಎನ್ನುವುದನ್ನು ನಾನು ತೋರಿಸುತ್ತೇನೆ. ನನಗೆ ನನ್ನ ಮಗುವಿಗೆ ನಾನಷ್ಟೇ ಎಂದಳು ದೃಢವಾಗಿ. ಅವಳ ನಿರ್ಧಾರದಲ್ಲಿ ಅವಳೆಷ್ಟು ಅಚಲವಾಗಿದ್ದಾಳೆ ಎನ್ನುವುದು ತಿಳಿಯಿತು ವಿವಾನ್ಗೆ. ಮತ್ತೆ ಅವಳ ಜೊತೆ ಮಾತನಾಡಲು ಮಾತುಗಳಿಲ್ಲದೆ ಸಪ್ಪೆ ಮೊರೆ ಹಾಕಿಕೊಂಡು ಅಲ್ಲಿಂದ ನಡೆದನು. ಹಾಗೆ ಮಾತನಾಡಿದರೂ ಕೂಡ ವಂಶಿ ತನ್ನ ಜೊತೆ ಉಳಿಯಲು
ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದನ್ನು ಈಗಾಗಲೇ ವಿವಾನ್ಗೆ ತಿಳಿದು ಹೋಗಿತ್ತು. ಮುಕ್ತಾಯ. ಕತೆ ಹೇಗಿತ್ತು? ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದನ್ನು ಮರೆಯಬೇಡಿ ಆಯ್ತಾ? ಧನ್ಯವಾದಗಳು.